ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ, ಆದರೆ ಆ ಮೂರನೇ ಅವರು ಗೆದ್ದೆತ್ತಿನ ಬಾಲ. ಇದು ತಿಳ್ಕೊಂಬಿಡಿ ರಾಧಾ ಮೇಡಮ್, ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ, ಮೂರನೇ ಅವರು ಗೆದ್ದೆತ್ತಿನ ಬಾಲ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಸಹ ಇಬ್ಬರ ಜಗಳದಿಂದ ನಮಗೆ ಲಾಭ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಲಾಭ ಆಗಿದೆ. ಯಾರಿಂದ? ನಮ್ಮಿಂದ. ನಮ್ಮ ಮನೆಯಲ್ಲೇ ನಮ್ಮ ಜೊತೆ ನಮ್ಮ ತಟ್ಟೆಯಲ್ಲೇ ಇದ್ದಂಥವರು ಪಾಪ ಹೋಗಿದ್ರು, ವೇಟ್ ಅಂಡ್ ಸಿ ಎಲ್ಲಿ ಹೋಗಿದ್ರು ಮತ್ತೆ ಅವ್ರಿಗೆ ಯಾವ ಅನುಭವ ಆಗಿದೆ ಆ ಎಲ್ಲ ಅನುಭವಗಳನ್ನ ಮತ್ತೆ ನೀವು ನೋಡ್ತೀರಾ. ಯಾವ ದಾವಣಗೆರೆಯ ಏನು ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಏನೇನು ಆಗ್ಬಾರ್ದಾಗಿತ್ತು. ಇದು ಜಮೀರ್ ಅಹಮದ್ ಟಾರ್ಗೆಟಾ ಅಥವಾ ಸಿದ್ದರಾಮಯ್ಯ ಟಾರ್ಗೆಟ್? ಯಾಕಂದ್ರೆ ವಲಸಿಗರು ಮತ್ತು ಮೂಲ ನಿವಾಸಿಗಳು ಅನ್ನೋ ಫೈಟ್ ನಡೀತಾ ಇದೆ. ಸೊ ಅಲ್ಪಸಂಖ್ಯಾತರಲ್ಲೂ ಅದು ಈಗ ವಲಸಿಗರು ಮೂಲ ನಿವಾಸಿಗಳು ಅನ್ನೋ ಟರ್ನ್ ತಗೊಂಡಿದೆ. ಇದು ಜಮೀರ್ ಅಹಮದ್ ಅವರ ಬೆನ್ನ ಮೇಲೆ ಗನ್ನಿಟ್ಟು ಇನ್ಯಾರನ್ನ ಉಡಾಯಿಸೋ ಪ್ಲಾನ? ಉಡಾಯಿಸೋದು ಅಂದ್ರೆ ಸಾಯಿಸೋದಲ್ಲ, ಸ್ಥಾನ ಪಲ್ಲಟ ಮಾಡೋದು. ಸೂಕ್ಷ್ಮವಾಗಿ ಇದ್ರ ಉತ್ತರ ಕೊಡ್ತೇನೆ. ಯಾವ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರನ್ನ ಒಂದು ಪಕ್ಷಕ್ಕೆ ಕರ್ಕೊಂಡು ಹೋದಂತ ಅಹಿಂದ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಆ ಎಂಬ ಅಕ್ಷರಕ್ಕೆ ಕೋಕನ್ನ ದಾವಣಗೆರೆಯಲ್ಲಿ ಕೊಟ್ಟುಬಿಟ್ರು. ಎಲ್ಲಿ? ಇವತ್ತಿನ ಚುನಾವಣೆಯಲ್ಲಿ. ಯಾವಾಗ ಕೋಕನ್ನ ಕೊಟ್ಟರೋ ಅಲ್ಲಿ ಕಾಂಗ್ರೆಸ್ಸಿನ ಮಹಾನ್ ನಾಯಕರುಗಳಿಗೆ ಗೊತ್ತಾಗೋಗಿತ್ತು ಸಿದ್ದರಾಮಯ್ಯನವರ ರಾಜಕಾರಣ ಅಂತ್ಯ ಆಗ್ತಾ ಇದೆ, ಆ ಅಂತ್ಯದ ಜೊತೆಗೆ ಇವರನ್ನೂ ಸಹ ಅಂತ್ಯ ಮಾಡಿದ್ರೆ ನನಗೆ ಹೊಸ ನಾಯಕತ್ವ, ಹೊಸ ನಾಯಕರ ಜೊತೆ ನನಗೆ ಸಂಬಂಧ ಬೆಳೆಯುತ್ತೆ ಅಂತ. ಅದಕ್ಕೋಸ್ಕರನೇ ಏನಿವತ್ತು ಹ್ಯಾರಿಸ್ ಅವರು ಆಗಿರ್ಬೋದು, ಪಾಪ ಅವ್ರ ಮಗನು ಹೇಳ್ಬಿಟ್ರು, ಗಡ್ಡ ಬಿಟ್ಕೊಂಡವ್ರು ಟೋಪಿ ಬಿಟ್ಕೊಂಡವ್ರು, ಅದೊಂದು ದೊಡ್ಡ ಕತೆ. ನೀವ್ ಹೇಳಿದ್ರಿ ಪಾಪ ಇವ್ರು ಕ್ವಶನ್ಸ್ ಕೇಳ್ತಾ ಇದ್ದೀರಿ ಏನಂತ, ಏನ್ ಸರ್ ಮುಸಲ್ಮಾನರು ಓಟ್ ಬೇಡ ಅಂತ. ಇಲ್ಲೂ ನಲ್ಪಾಡು ಹೇಳ್ಬಿಟ್ರಲ್ಲ ಮುಸಲ್ಮಾನರು ಓಟ್ ನಮಗ್ ಬೇಡ ಅಂತ. ಯಾವ ಗಡ್ಡ ಬಿಟ್ಕೊಂಡಿದ್ದಾರೆ ಮುಸಲ್ಮಾನ? ಮುಸಲ್ಮಾನ್ರಿ ಅಲ್ವಾ? ಅದೊಂದು. ಪ್ರಭಾ ಮಲ್ಲಿಕಾರ್ಜುನ್ ಸಹೋದರಿ ಒಂದ್ ಮಾತು ಹೇಳಿದ್ರು, ಇಲ್ಲಿವರೆಗೂ ಭಾಷೆ ಬಗ್ಗೆ ಮಾತನಾಡ್ತದಂತ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮುಸಲ್ಮಾನರಿಗೆ ಅವ್ರ ಭಾಷೆಯಲ್ಲೇ ಭಾಷಣ ಶುರು ಮಾಡಿಬಿಟ್ರು. 2013ರಿಂದ ತನ್ನ ಬದ್ಧ ವೈರಿಯಾಗಿದ್ದಂತಹ ಜಬಾರ್ ಖಾನ್ ರವರನ್ನ ಮನೆಗೆ ಹೋಗಿ ಮದುವೆ ಯಾರ ಮನೇಲಿ ನಡೀತಾ ಇದೆ? ಮಲ್ಲಿಕಣ್ಣನ ಮದುವೆ ನಡೀತಾ ಇರೋದು. ನೀವು ಮದುವೆಗೆ ಪಕ್ಕದ ಮನೆ ನಿಮ್ಮ ಜಬ್ಬರ್ ಖಾನ್ ರವರನ್ನೇ ಕರೀಲಿಲ್ಲ ಅಂತ ಹೇಳಿದ್ರೆ ಅಂತ ನಾಯಕ ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೇಳೋದಿಕ್ಕೆ ಬರಲಿಲ್ಲ, ನಿಮ್ಗೆ ದುಡಿಯೋದಿಕ್ಕೆ ಬರಲಿಲ್ಲ ಅಂತೇಳಿ ಅವರ ರಾಜೀನಾಮೆ ಪತ್ರವನ್ನು ನೀವು ಪಡ್ಕೊಳ್ತೀನಿ ಅನ್ನೋದೇ ಆದ್ರೆ ರಾಧಕ್ಕ, ನೀವು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ನೀವು ಇವತ್ತು ಟಿಕೆಟ್ ಕೊಡ್ಲಿಲ್ಲ, ನಿಮ್ಮ ವಿರುದ್ಧ ಯಾವ ಕಾನೂನು ಕ್ರಮಗಳನ್ನ ಮುಸಲ್ಮಾನ ನಾಯಕರು ನಿಮ್ಮ ಪಕ್ಷದ ವಿರುದ್ಧ ಜರುಗಿಸಬಹುದು? ನೀವು ಮಾತ್ರ ಟಿಕೆಟ್ ಕೊಡ್ಲಿಲ್ಲ, ನೀವು ಮಾತ್ರ ಈಗ ಹೇಳ್ಬಿಟ್ರಿ ಎಸ್ ನೀವು ಬರಲಿಲ್ಲ, ಉಚ್ಚಾಟನೆ ಮಾಡಿದ್ದೀವಿ, ರಾಜೀನಾಮೆ ಕೊಡಿ, ನೀವು ನಮ್ಮ ಪಕ್ಷಕ್ಕೋಸ್ಕರ ದುಡಿಯೋದಿಕ್ಕೆ ಬರಲಿಲ್ಲ. ಪಾಪ ಅವ್ರು ಬರಲಿಲ್ಲ, ಇವತ್ತು ಅವರು ಟಿಕೆಟ್ ಕೇಳಿದ್ರು ನಿಮಗೆ, ಇವತ್ತು ನೀವು ಟಿಕೆಟ್ ಕೊಡ್ಲಿಲ್ಲ. ನಿಮ್ಮ ಮೇಲೆ ಯಾವ ಕ್ರಮಗಳನ್ನ ಮುಸಲ್ಮಾನ ನಾಯಕರು ಕೈಗೊಳ್ಬೇಕು ಇವತ್ತು ರಾಜ್ಯದಲ್ಲಿ? ಕಾಂಗ್ರೆಸ್ ಪಕ್ಷ ಏನೈತಿ? ಯಾರಿಗೆ ಏನ್ ಪವರ್ ಇದೆ ಅವ್ರು ಕೈಗೊಳ್ಳಕ್ಕೆ? ಯಾರಿದ್ದಾರೆ? ಹೇಳಿ, ಒಬ್ಬ ನಾಯಕನ ಒಂದು ಮಾತು ಹೇಳ್ತೀನಿ, ಹೈಕಮಾಂಡ್ ಮುಸಲ್ಮಾನ ನಾಯಕನ ಹೆಸರು ಹೇಳಿ ನೋಡಿ. ಹೇಳ್ರಿ, ಇವತ್ತು ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ ಚನ್ನಪಟ್ಟಣ ಚುನಾವಣೆಯಲ್ಲಿ, ಮಂಡ್ಯ ಚುನಾವಣೆಯಲ್ಲಿ ನಮ್ಮ ನಾಯಕ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಬಿಡಿ, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತಹ ಗುಲಾಂ ನಬಿ ಆಜಾದ್ ಸಾಹೇಬ್ರು ಸಹ ಕ್ವಿಟ್ ಆಗೋದ್ರು. ಅವರನ್ನ ಬಿಟ್ಟರೆ ಇನ್ಯಾವ ನಾಯಕನು ರಾಷ್ಟ್ರ ಮಟ್ಟದಲ್ಲಿ ಮುಸ್ಲಿಂ ನಾಯಕ ಉಳಿದಿಲ್ಲ. ಮತ್ತೆ ವಿಲ್ ಕಮ್ ಬ್ಯಾಕ್. ಇವತ್ತು ಕರ್ನಾಟಕದ ಈಗ ನಾನು ಒಂದು ಲಿಂಕ್ ಮಾಡ್ತೀನಿ ಸರ್ ಸಿನಾರಿಯೋ. ಜಮೀರ್ ಅಹಮದ್ ಖಾನ್ ಸುಮ್ಮನೆ ಇರಬಾರ್ದ? ಅಲ್ಲಿ ಇಲ್ಲಿ ಚುನಾವಣೆ ಪ್ರಚಾರಕ್ಕೆ ಕರೆದಾಗ ಕೇರಳಕ್ಕೆ ಹೋಗಿ ಸುರ್ಜೇವಾಲಾಗ ಆಗದೆ ಇರೋ ವೇಣುಗೋಪಾಲ್ ಅವ್ರನ್ನ ಹೊಗಳಿ ಅಟ್ಟಕ್ಕೇರ್ಸಿ ಬಂದ್ರೆ ಇಲ್ಲಿ ಸುರ್ಜೇವಾಲಾ ಸುಮ್ಮನೆ ಕೂತ್ಕೋತಾರ? ವೇಣುಗೋಪಾಲ್ ಯಾರು? ವೇಣುಗೋಪಾಲ್ ಯಾರು ಅದಕ್ಕ ಏನ್ ಗೊತ್ತಿಲ್ಲ ಸರ್ ನಿಮ್ಗೆ? ಹೌದಲ್ವಾ? ವೇಣುಗೋಪಾಲ್ ಹೊಗಳಿದ್ರೇನು, ರಾಹುಲ್ ಗಾಂಧಿ ಹೊಗಳಿದ್ರೇನು, ಸೋನಿಯಾ ಗಾಂಧಿ ಹೊಗಳಿದ್ರೇನು, ದರ್ಶನ್ ಅವರು ಹೊಗಳಿದ್ರೇನು? ಅಲ್ಲಿ ಸರ್ ಅಲ್ಲೂ ತಿಳ್ಕೊಬೇಕು, ಇನ್ನರ್ ಪಾಲಿಟಿಕ್ಸ್ ಐತಲ್ಲಿ. ಸುರ್ಜೇವಾಲಾ ಅವ್ರಿಗೂ ಮತ್ತು ವೇಣುಗೋಪಾಲ್ ಅವ್ರಿಗೂ ಹಿಂಗೆ. ಸೊ ನೀವು ಹೋಗಿ ವೇಣುಗೋಪಾಲ ಅವರನ್ನ ಹೊಗಳಿದ್ರೆ ಇಲ್ಲಿ ಸುರ್ಜೇವಾಲಾ ಅವ್ರಿಗೆ ಬೆಂಕಿ ಹತ್ತತ್ತ ನೋಡಿ. ಬೆಂಕಿ ಹತ್ತತ್ತ ಅಂದ್ರೆ ಲಿಟ್ರಲಿ ಬೆಂಕಿ ಅಲ್ಲ ಅಂದ್ರೆ ಇನ್ನೊಂದು ಕಡೆ ಮೊದಲಿಗೆ ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ ಯಾರು? ಸಿದ್ದರಾಮಯ್ಯನವರ ಶಿಷ್ಯ. ಅವ್ರು ಬಂದು ಹೋದ ಮೇಲೆ ಇನ್ನಿಬ್ರು ಎಂಟ್ರಿ ಆಗ್ತಾರೆ. ಯಾರು ಎಂಟ್ರಿ ಆಗ್ತಾರೆ? ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್. ಇಬ್ರು ಎಂಟ್ರಿ. ಅವ್ರು ಯಾರು? ಅವ್ರು DK ಶಿವಕುಮಾರ್ ಬಣ್ಣದವರು. ಸೊ ಇವರಿಬ್ರು ಹೋಗಿ ಅಲ್ಲಿ ಓಡಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಏನಂತ?
ಜಮೀರ್ ಅಹಮದ್ ಖಾನ್ ಬಂದು ಟಿಕೆಟ್ ಕೇಳಿದ್ದರಿಂದಾಗಿ ಇಲ್ಲಿ ಒಂದು ರೀತಿ ಭಿನ್ನಮತೀಯ ಚಟುವಟಿಕೆಗಳು ಶುರುವಾಯಿತು ಮತ್ತು ಅಲ್ಲಿ ಜಮೀರ್ ಅಹಮದ್ ಖಾನ್ ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡಿದ್ದಾರೆ ಅಂತ. ಸೊ ಇದು ಇಟ್ಸ್ ನಾಟ್ ಬಿಟ್ವೀನ್ ಅಲ್ಪಸಂಖ್ಯಾತ ನಾಯಕರು, ಇಟ್ಸ್ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್. ದೇ ಆರ್ ಯೂಸಿಂಗ್ ಅಲ್ಪಸಂಖ್ಯಾತ ನಾಯಕರು ಆಸ್ ದೇರ್ ಪಾನ್ ಅಷ್ಟೇ ಸಿ ನೋಡಿ ರಾಧಕ, ನಿಮ್ಗೆ ನಮ್ಗೆ ಇಡೀ ರಾಜ್ಯದ ಜನತೆಗೆ ಇದು ಗೊತ್ತು. ಕಾಂಗ್ರೆಸ್ಸಿನ ಯಾವುದೇ ನಾಯಕ ನಿಮ್ಮ ಅಜೆಂಡವನ್ನ ಒಪ್ಕೊಳ್ಳೋದಿಲ್ಲ. ಇಲ್ಲ ಅದು ಒಪ್ಕೊಂಡ್ರ ದರ್ಶನ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೆಕೆಂಡ್ ಪಾರ್ಟೀಸ್ ಏನು ಅಂತ ಹೇಳಿದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಯಾವ ಮಲ್ಲಿಕಾರ್ಜುನ್ ಸಾಹೇಬ್ರು ಜಮೀರ್ ಅಹಮದ್ ಖಾನ್ ಅವರಿಗೆ ನೇರವಾಗಿ ತಮ್ಮ ಮಾಧ್ಯಮದಲ್ಲೇ ಬೈತಾರೆ, ಯಾವನ್ರಿ ಅವನು ಜಮೀರ್ ಅಹಮದ್ ಖಾನ್ ನನ್ನ ಕ್ಷೇತ್ರದಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ಅಂತ. ಅವತ್ತು ಅಲ್ಪಸಂಖ್ಯಾತರಿಗೆ ಗೊತ್ತಿರ್ಲಿಲ್ವಾ? ಅವತ್ತು ಯಾಕೆ ಕೇಳಲಿಲ್ಲ ಯಾರನ್ನ ಮಲ್ಲಿಕಣ್ಣನ್ನ? ಎಲ್ಲಿ ದಾವಣಗೆರೆಯ ದಣಿಯನ್ನು ಯಾಕೆ ಕೇಳೋಕ್ಕಾಗಲಿಲ್ಲ ಇವರು? ಅದೊಂದು ಪಾರ್ಟ್ ಇಟ್ಕೊಳ್ಳೋಣ. ದ ಸೆಕೆಂಡ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು. ನಾನು ಸಾಹೇಬರು ಸುಭಾಷ್ ಹೂಗಾರ್ ಹೇಳೋದನ್ನೇ ಕೇಳಿದೆ. ದಟ್ ಈಸ್ ರಿಯಲಿ ಟ್ರೂತ್. ಅವ್ರು ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ಈಗೇನಾದರೂ ಕಾಂಗ್ರೆಸ್ಸಿನ ಸಮರ್ಥ ಗೆದ್ದುದ್ದೇ ಆದರೆ ಕಾಂಗ್ರೆಸ್ಸಿನ ನಾಯಕರಾದಂತಹ ನೀವೇನು ಇಬ್ರು ಹೇಳಿದ್ರಿ ಸಲೀಂ ಅಹಮದ್ ರಿಜ್ವಾನ್ ರವರನ್ನ, ಜಮೀರ್ ಅಹಮದ್ ಖಾನ್ ಎಂಬ ವ್ಯಕ್ತಿ ಇಲ್ಲದೇನೆ ಏನು ಇವತ್ತು ಸಮರ್ಥನನ್ನ ಗೆದ್ದು ತೋರಿಸಿದ್ದೀವಿ. ನಮ್ಮ ಬಣನ ಮೇಲುಗೈ ಜಮೀರ್ ಏನ್ಕಿನ್ ಮೇಲೆ ಇಲ್ಲಿಗೆ ಅಲ್ಪಸಂಖ್ಯಾತರ ಈ ಒಂದು ಹೋರಾಟಕ್ಕೆ ಅಥವಾ ಚುನಾವಣೆಗೆ ಒಂದು ಅಕಸ್ಮಾತ್ ಸೋತುದ್ದೇ ಆದ್ರೆ ಜಮೀರ್ ಹೀರೋ ಎಲ್ಲಿ? ದಾವಣಗೆರೆಯಲ್ಲಿ. ಬಾಗಲಕೋಟೆಯಲ್ಲಿ ಬಿಜೆಪಿ ಪರಿಸ್ಥಿತಿನೂ ಅದೇ. ಒಂದು ವೇಳೆ ಸೋತ್ರೆ ದಾವಣಗೆರೆ ಇದು ಬಾಗಲಕೋಟೆಯಲ್ಲಿ ಅದಕ್ಕೆ ಕಾರಣ ವಿಜಯೇಂದ್ರ. ದಾವಣಗೆರೆಯಲ್ಲಿ ಗೆದ್ದರೆ ಇದು ಬಾಗಲಕೋಟೆಯಲ್ಲಿ ಗೆದ್ರೆ ಅದಕ್ಕೆ ಕಾರಣ ಯತ್ನಾಳ್. ನಿಮ್ದು ಹಂಗೆ ಐತಿ ಪರಿಸ್ಥಿತಿ, ನಿಮ್ದೇನ್ ಬೇರೆ ಇಲ್ಲ. ನೀವು ಮಿತ್ರ ಪಕ್ಷದವ್ರು ಇದ್ದೀರಿ, ನಿಮ್ದು ಸ್ವಲ್ಪ ನೋಡ್ಬೇಕು. ನೀವು ಒಂದ್ ಸ್ವಲ್ಪ ಮಹೇಶ್ ಗೌಡ್ರೆ ಎಲ್ಲಿ ಗೆದ್ದಿದ್ದೀರಿ? ದಾವಣಗೆರೆ ಈಗ ಇವತ್ತು ಇವ್ರು ಬಂದಿ ಅಲ್ಪಸಂಖ್ಯಾತರನ್ನ ಪಾಪ ಈ ಲೆವೆಲ್ ತಂದಿದ್ದೀರಲ್ಲ. ಒಂದ್ ನಿಮಿಷ ಗೆಲ್ಲಲಿ, ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಗೆಲ್ಲಲಿ. ಆಮೇಲೆ ನಿಮ್ದು ನಿಮ್ ಕುಮಾರಸ್ವಾಮಿ ಅವರ ಸ್ಥಾನಮಾನಗಳು ಏನಂತ ನಿಮಗೂ ಗೊತ್ತಾಗುತ್ತೆ. ವೇಟ್ ಅಂಡ್ ವಾಚ್. ಇಲ್ಲೇ ಡಿಸ್ಕಷನ್ ಮಾಡ್ತೀವಿ ಮಹೇಶ್ ಗೌಡ್ರೆ. ವೇಟ್ ಅಂಡ್ ವಾಚ್. ಎರಡು ಗೆದ್ದರೆ, ಎರಡು ಸೋತ್ರೆ ಗೊತ್ತಿಲ್ಲ, ಎರಡು ಗೆದ್ರೆ ಶುರುವಾಗುತ್ತೆ ನೋಡಿ ನಿಮ್ಮಿಬ್ಬರ ಮಧ್ಯೆ. ನೋಡಿ ನಾನು ಇಲ್ಲೂ ಹೇಳ್ಬಿಡ್ತೀನಿ ನೋಡಿ. ಜೆಡಿಎಸ್ ಹೆಬ್ಬಾಗಿಲು ತೆರೆದಿದೆ. ಯಾರು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಹೊರಗಡೆ ಹೋಗಿ ಇವತ್ತು ಅನುಭವಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಭಯ ಪಡ್ಬೇಕಾದಿಲ್ಲ. ಕುಮಾರಣ್ಣ ಇದ್ದಾರೆ.